ಈ ಮನ್ಯಾಗ ಒಂದ ಹೂ ಐತತ್ ಮಾಡಿದ್ನೆ. ಹೂವಿನ ರಾಶಿ ತುಂಬೈತಿ. ಯಾರೋ ನೀನು? ರಾಮಾಯಣದಾಗ ರಾವಣ ಸೀತಾನ ಹೊತ್ಕೊಂಡು ಹೋಗಾಗ ಬಯೋಡಾಟಾ ಕೊಟ್ಟು ಹೊತ್ಕೊಂಡು ಹೋಗ್ಲಿಲ್ವಾ? ಅದ ರಾಮಾಯಣದಾಗ ಸೀತೆನ ಮುಟ್ಟಿದಕ್ಕೆ ಲಂಕೆ ಭಸ್ಮವಾಯ್ತು, ರಾವಣನ ಸಂಹಾರವಾಯ್ತು. ಯಾಕ ಇದು ನಿನಗ ಗೊತ್ತಿಲ್ಲ ಅಂತ ಕಾಣಿಸ್ತೈತಿ? ನಾವು ರಾಮಾಯಣ ಓದೋ ಮಂದಿಲ್ಲ, ನಮ್ಮ ದಗದ ಬೇರೆ ಅಲ್ಲ. ಏಕಾಏಕಿ ನಮ್ಮ ಮನೆಗೆ ಬಂದು ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನನ್ನ ಮನೆ ಬಾಗ್ಲಿಗೆ ಬಂದ ಭಿಕ್ಷುಕ ಹೊರಟ ಮೊದಲಿನಿಂದ. ನಾ ಭಿಕ್ಷುಕ? ನೀನೇ ಭಿಕ್ಷುಕ. ಮತ್ ನೀ ಎಲ್ಲಿ ಹೋಗಿದ್ದಿ? ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಯಾಕೆ ಹೋಗಿದ್ದಿ? ನಮಗೆ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡು ದೇವ್ರೆ ಅಂತ ಬೇಡ್ಕೊಂಡು ಬರೋದು. ಈಗ ಯಾರು ಭಿಕ್ಷುಕರಾದ್ರು? ಇಷ್ಟೊಂದು ಸಿರಿ ಸಂಪತ್ತು ತುಂಬಿ ತುಳುಕ್ತಾ ಇದ್ರು ದೇವರ ಹತ್ತಿರ ಹೋಗಿ ಇನ್ನಷ್ಟು ಸಿರಿ ಸಂಪತ್ತು ಬೇಡುವ ನೀನು ನಿಜವಾದ ಭಿಕ್ಷುಕಿ. ಏಕಾಏಕಿ ಮನೆಗೆ ನುಗ್ಗಿ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಆಯ್ತಾ ಇಲ್ಲ ನಿನಗ? ಅವ ಇದ್ರೆ ನಾ ಯಾಕೆ ಇಲ್ಲಿ ಬರಾಕ್ ಹೋಗಿದ್ನಿ? ನಿನಗ ಅಕ್ಕ ತಂಗಿಯರ ಅದಾರ ಇಲ್ಲ? ಮನ್ಯಾಗ ಅದಾರು. ಮುಚ್ಚ ಬಾಯ್ನ, ಮೊದಲು ಹೊರಟಾಗಿಲ್ಲಿಂದ. ನೋಡವಿ, ನಾ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಒಂದು ಹೆಣ್ಣು ಮಗುವನ್ನ ಹೆತ್ತ ಮೇಲೆ ಇನ್ನೊಂದು ಮಗು ನಿನಗಾಗಲಿಲ್ಲ. ಒಂದು ಚಾನ್ಸ್ ಕೊಟ್ಟು ನೋಡು, ಆ ಮುದುಕ ತೋರಿಸದಂತ ಸ್ವರ್ಗನ ನಾನ್ ತೋರಿಸ್ತೀನಿ. ನೀ ಚೀರಾಡ್ಬೇಡವಾ, ನೀ ಹೂ ಅಂದ್ರೆ ಅಟ್ಟ. ನನ್ನ ಗಂಡನ ಪಾದದ ಧೂಳಿಗೂ ಸಮನಾಗದ ಪಾಪಿ ನಮ್ಮ ಮನೆಯಲ್ಲಿ ನಿಂತು ನನಗೆ ಈ ರೀತಿ ಮಾತನಾಡ್ತಾ ಇದೆಯಾ? ಕಿತ್ತೂರ ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವನಕ್ಕೆ ಒಬ್ಬೊಬ್ಬ ಹುಟ್ಟಿದ ಪುಣ್ಯದ ನಾಡಿನಾಗ ನಿನ್ನಂತ ನಾಲಾಯಕನ ಬದುಕೋದಕ್ಕೆ ಅರ್ಹತೆ ಇಲ್ಲದವನು ನೀನು ಸಾಯೋದಕ್ಕೆ ಸಿದ್ಧನಾಗು. ಅಲ್ಲ, ಇಂಥ ಸಣ್ಣ ಮಾತಿಗೆ ಬಂದೂಕ ತಗೊಳ್ಳದ? ಏನು ಸುಮಾರು ನಮ್ಮ ಮಗಳಿಗೆ ಮನೆಗೆ ಬಂದ ಅತಿಥಿಗಳ ಅನ್ನ ಹಾಕೋ ಕೈಯಲ್ಲಿ ಪಸ್ತಿಲ್ ಹಿಡ್ತಿದ್ಯಲ್ಲ? ಅಲ್ರಿ, ಮನೆಗೆ ಯಜಮಾನ್ರದಾರನ್ನ ಕೇಳ್ಕೊಂಡ್ ಬಂದೀನಿ. ನನ್ನ ಗಂಡನ ಕೈಯಿಂದ ಸುಖ ಸಿಗೋಲ್ದು, ಒಂದೇ ಒಂದು ರಾತ್ರಿ ನನ್ನ ಜೊತೆ ಮಲಗು. ಗೊತ್ತಿಲ್ಲ ಅನಿಸ್ತೇನೆ. ಪಾರ್ವತಿ, ರೇ, ಇವನ ಅತಿಥಿ ಅಲ್ಲ ರೀ, ಇವನೊಬ್ಬ ಗೋಮುಖ ವ್ಯಾಘ್ರ. ಇವನ ದೇಹ ಸೀಳಿ ಇವನ ರಕ್ತದ ಬೋಕಳಿ ಆಡ್ತೀನಿ. ಪಾರ್ವತಿ, ಆಯ್ಲ ಪಿಸ್ತೂಲು ಕೊಡ. ಪಾಟ್ಗಿಟ್ಟು ಅನ್ಸಿ. ಬಾಗಿಲು ತೆರೆದ ಮನೆಗಳಿಗೆ ನಾಯಿಗಳ ನುಗ್ಗೋದು, ಬೇಲು ಇಲ್ಲದ ಹೊಲಕ್ಕೆ ದನ ನುಗ್ಗೋದು, ತೆರೆದಿಟ್ಟು ಬೆಣ್ಣೆನ ಬೆಕ್ಕು ಕದ್ದು ತಿನ್ನೋದು ಸ್ವಾಭಾವಿಕ. ಆದ್ರೆ ಸದ್ದಿಲ್ಲದೆ ಈ ಜಮೀನ್ದಾರನ ಕೋಟೆಗೆ ನುಗ್ಗಿದೆಯಲ್ಲ, ಮೆಚ್ಚಲೇಬೇಕು ನಿನ್ನ ಧೈರ್ಯಕ್ಕೆ. ಮೆಚ್ಚಲೇಬೇಕು ಮಿಸ್ಟರ್. ಜಮೀನ್ದಾರ್ ಸೂರಪ್ಪನವರೇ, ಮೆಚ್ಚಲೇಬೇಕು. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮನ್ನ ಮೆಚ್ಚಬೇಕು. ಮನೆಗೆ ಬಂದ ಶತ್ರುವಿನ ಅತಿಥಿ ತರ ಆಧಾರದ ಸ್ವಾಗತ ಮಾಡುವ ನಿಮಗೆ ಹ್ಯಾಟ್ಸ್ ಆಫ್. ಅತಿಥಿ ದೇವೋ ಭವ ಅನ್ನುವುದು ನನ್ನ ರಾಷ್ಟ್ರ, ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನನ್ನ ಧರ್ಮ, ಮನುಕುಲಕ್ಕೆ ಲೇಸನ್ನೇ ಬಯಸುವುದು ನನ್ನ ಗುಣ. ನೋಡೋ, ನಿನಗೆ ಅಧಿಕಾರ ಬೇಕಾದ್ರೆ ಅಧಿಕಾರ ಕೊಡ್ತೀನಿ, ಹಣ ಬೇಕಾದ್ರೆ ಹಣ ಕೊಡ್ತೀನಿ, ಇನ್ನು ಉದ್ಯೋಗ ಬೇಕಾದ್ರೆ ಉದ್ಯೋಗನೂ ಕೊಡ್ತೀನಿ. ಆದ್ರೆ ನೀನ್ ಮಾಡೋ ನೀತಿ ವಿರೋಧಿ ಕೆಲಸನ ಇಲ್ಲಿಗೆ ನಿಲ್ಲಿಸ್ಬಿಡು. ಮಿಸ್ಟರ್ ಜಮೀನ್ದಾರ್ ಸೂರಪ್ಪನವರೇ, ನೀವು ಕೊಡೋ ಹಣ, ಆಸ್ತಿ, ಅಧಿಕಾರ, ಅಂತಸ್ತಿನ ಭಿಕ್ಷೆ ಬೇಡಿ ನಿಮ್ಮ ಮನೆ ಹೊಸ್ತಿಲು ತುಳಿದು ನಾನು ಬರಲಿಲ್ಲ. ಮುಖ್ಯವಾದ ವಿಷಯ ಹೇಳಕ್ ಬಂದೀನಿ. ನಿನ್ನ ಮಗಳಾದ ಶ್ರಾವಣಿನ ಹೊತ್ಕೊಂಡು ಹೊಕ್ಕಿನಿ ಅಂತ ಹೇಳ್ತೀನಿ. ಅಂಗನೆರಳಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೊಳು ಗೆಲುವು ಸಿಗುವುದು, ಇವು ಮೂರಕ್ಕೆ ಸಂಗಯ್ಯ ನೊಲುಮೆ ಬೇಕೆಂದ ಸರ್ವಜ್ಞ. ಹೆಣ್ಣಿನ ಆಸೆನ ಬಿಟ್ಟು ಜೀವ ಉಳಿಸ್ಕೊಂಡು ಇಲ್ಲಿಂದ ಸುಮ್ಮನೆ ಹೊರಟು ಹೋದ್ರೆ ಸರಿ. ಎಲ್ಲ ನಿನ್ನ ಮಗಳನ್ನ ಹೊತ್ಕೊಂಡೇ ಹೋಗ್ತೀನಿ. ಒಳ್ಳೆ ಮಾತಿನಿಂದ ಹೇಳಿದ್ರೆ ನೀನ್ ದಾರಿಗೆ ಬರಲ್ಲ ಅಂತ ಕಾಣಿಸುತ್ತೆ. ನೆನೆಸಿಕೋ ನಿನ್ನ ಮನೆ ದೇವರನ್ನ. ಶ್ರಾವಣಿ ಬಂದಳ್ರಿ. ಯಾಕೋ ಏನು ಇವನ್ ಮನೆಗೆ ಬಂದು ಹೋದ್ಮೇಲೆ ನನ್ಗೆ ತುಂಬಾ ಭಯ ಆಗ್ತಾ ಇದೆ ರೀ. ಭಯ ಪಡಬೇಡ ಪಾರ್ವತಿ, ಇಂಥ ಗೋಮುಖ ವ್ಯಾಘ್ರಗಳು ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನೇನು ಭಯ ಪಡಬೇಡ. ಅಂದಹಾಗೆ
ಶ್ರಾವಣಿ ಕಾಂತಿಲ್ವಲ್ಲ, ಎಲ್ಲಿ ಹೋಗಿದ್ದಾಳೆ? ಬೆಳಗ್ಗೆನೆ ಜಾಗಿಂಗ್ ಹೋಗಿದ್ದಾಳೆ, ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ಆಗೋ ಬಂದ್ ನೋಡಿ. ಪಾರ್ವತಿ, ಇಲ್ಲಿ ನಡೆದಿರೋ ವಿಷಯ ಶ್ರಾವಣಿಗೆ ಗೊತ್ತಾಗಬಾರ್ದು. ಸರಿ. ಹಾಯ್ ಡ್ಯಾಡ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಅಮ್ಮ. ಜಾಗಿಂಗ್ ಹೋಗಿದ್ಯಾ? ಹೌದು ಡ್ಯಾಡಿ. ಅಲ್ಲಮ್ಮ, ಇಷ್ಟು ಲೇಟ್ ಆಗಿ ಬರ್ತಿದ್ಯಲ್ಲ, ಇವತ್ತು ಕಾಲೇಜ್ಗೆ ಹೋಗೋದಿಲ್ವೇನು? ಡ್ಯಾಡಿ, ಇವತ್ತಾಕೋ ಕಾಲೇಜ್ಗೆ ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ ಡ್ಯಾಡಿ. ಕಾಲೇಜ್ಗೆ ಹೋಗಲ್ಲ ಅಂತೀಯ? ಅಲ್ಲಮ್ಮ, ಕಾಲೇಜ್ಗೆ ಹೋಗ್ತೀನಿ ಅಂತ ಆಸೆ ಪಟ್ಟವಳು ನೀನು, ಅದಕ್ಕೆ ಅಲ್ವೇ ನಿನ್ನ ಕಾಲೇಜಿಗೆ ಸೇರಿಸಿದ್ದು. ಸರಿ ಬಿಡು, ಇವಾಗ ಹೋಗಲ್ಲ ಅಂತೀಯ, ನಿನಗೆ ಹೇಗೆ ಇಷ್ಟನೋ ಹಾಗಿದ್ದು ಬಿಡು. ಅಲ್ಲ ರೀ, ಅವಳು ಹೇಳ್ದಾಗೆ ಕುಣಿತಿರಲ್ಲ. ನಾನು ನಿಮ್ಗೆ ಅವತ್ತೇ ಹೇಳಿದೆ ಅವಳನ್ನ ಕಾಲೇಜಿಗೆ ಕಳ್ಸೋದು ಬೇಡ ಅಂತ. ನೀವೆಲ್ಲಿ ನನ್ನ ಮಾತು ಕೇಳ್ತೀರಾ? ಇವತ್ತು ನೋಡಿದ್ರೆ ಕಾಲೇಜ್ಗೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಹೌದಲ್ಲ, ಕಾಲೇಜ್ಗೆ ಹೋಗಲ್ಲ ಅಂತಿದೆಯಲ್ಲ, ಕಾಲೇಜಲ್ಲಿ ಅಥವಾ ರೋಡಲ್ಲಿ ಫ್ರೆಂಡ್ಸ್ ಜೊತೆ ಏನಾದರೂ ಜಗಳ ಮಾಡಿದೀಯಾ? ಹಾಗೇನಿಲ್ಲ ಡ್ಯಾಡಿ, ಅದು ನಿನ್ನೆ ರಾತ್ರಿ ಕನಸಿನಲ್ಲಿ ಒಂದು ವಿಷಪೂರಿತ ನಾಗರ ಹಾವು ನನ್ನ ರಸ್ತೆಯಲ್ಲಿ ತಡೆದು ಕಚ್ಚಲಿಕ್ಕೆ ಬಂದಿತ್ತು ಡ್ಯಾಡಿ. ರಸ್ತೆಯಲ್ಲಿ ಬಂದಿತ್ತೋ ಇಲ್ಲ ಕನಸಲ್ಲೇ ಬಂದಿತ್ತು? ಶ್ರಾವಣಿ, ಈ ನಿನ್ನ ಚಿಕ್ಕಪ್ಪ ಸುತ್ತೂರಿಗೆ ಒಡೆಯ ಯಾವ ಏರಿಯಾದಾಗ ಎಂಥ ವಿಷ ಸರ್ಪ ಅದಾವೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡಮ್ಮ, ನೀನೇನು ಕಾಲೇಜ್ಗೆ ಹೋಗೋದಕ್ಕೆ ಭಯ ಪಡಬೇಡ, ಬೇಕಿದ್ರೆ ನಿನಗೆ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ, ಓಕೆನಾ? ಶ್ರಾವಣಿ, ಅವನು ಯಾರು ಅಂತ ಹೇಳಮ್ಮ. ಆ ಮುಳ್ಳನ್ನ ಚಿಕ್ಕದಿರುವಾಗಲೇ ಕಿತ್ತಿ ಬಿಸಾಕಬೇಕು, ಇಲ್ಲದಿದ್ರೆ ಮುಂದೆ ದಾರಿಯಲ್ಲಿ ಓಡಾಡೋರಿಗೆ ತುಂಬಾ ತೊಂದರೆ ಮಾಡುತ್ತೆ. ಶ್ರಾವಣಿ, ನಿನ್ನನ್ನ ಕೇಳ್ತಾ ಇರೋದು ಯಾರು ಅವನಂತ? ನಿಮ್ಮಮ್ಮ ಕೇಳ್ತಿದ್ದಾಳಲ್ಲ, ಯಾರಂತ ಹೇಳು. ಹೇಳವನ್ನ ಹುಟ್ಲಿಲ್ಲ ಅನಿಸ್ತೀನಿ. ಹೇಳಮ್ಮ, ಯಾರಂತ ಹೇಳ್ತಾಯೇ? ಹಿಂಗ ನನ್ನ ಮಗಳನ್ನ ಎಟ್ಟು ಕೇಳಿದ್ರು ಅವಳು ಬಾಯ ಬಿಡ್ತಾ ಇಲ್ಲ. ನೀನಾದ್ರೂ ಹೇಳವನು ಯಾರು ಅಂತ. ಅವನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಬಡದೈತಿ ಬರಸ್ ಸಿಡಿಯಲು ಬಡದೈತಿ, ಕೋಲ್ ಮಿಂಚು ಬಡದು ಬೆಂಕಿಯ ಮಳಿ ಸುರಿದೈತಿ, ಹಿತ್ತಲ ಗಿಡದ ಬೇರು ಮುಂಚಿ ಬಾಕಿಲಕ ಬಂದೈತಿ, ಸದ್ಯದರಲ್ಲಿ ಈ ಅರಮನೆಗೆ ಗಂಡಾಂತರ ಕಾದೈತಿ. ಶಿವಲಿಂಗಣ್ಣ, ನೀನ್ ಹಿಂಗ ಬುಡಬುಡಿಕೆಯನ್ನು ಮಾತಿನಂಗ ಹೇಳಿದ್ರ ನಮಗೇನು ಅರ್ಥ ಆಗಂಗಿಲ್ಲ. ಅದೇನಂತ ಬಿಡಿಸಿ ಹೇಳಿದ್ರ ನಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಕೈತಿ. ಯವ್ವ ತಾಯಿ, ನಾನು ಅವತ್ತು ಶ್ರಾವಣಿನ ಈ ಮನೆಗೆ ಬಿಟ್ಟು ಹೋಗಬೇಕಾದ್ರೆ ನಿಮಗೊಂದು ಮಾತು ಹೇಳಿದ್ದೆ, ನೆನಪೈತೆ ತಾಯಿ? ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮ್ಯಾಗಿರುವ ದೀಪ ನಂದಲಾರ್ದಂಗೆ ಕಾಯಬೇಕು ಅಂತ ಹೇಳಿದ್ದೆ. ಅದ್ರಾಗೇನೋ ಎಡವಟ್ಟಾಗೈತಿ. ಇಲ್ಲ ಶಿವಲಿಂಗ, ಎಲ್ಲ ನೀ ಹೇಳ್ದಂಗ ಪಾಲಿಸ್ಕೊಂತ ಬಂದಿವಪ್ಪ. ಇಲ್ಲ ರೀ, ಈ ಅಮಾಸಿಗೆ ದೀಪ ಹಾಕಾಕ ಆಗ್ಲಿಲ್ಲ. ಪಾರ್ವತಿ, ಯಾಕೆ ತಾಯಿ ಈ ಅಮಾಸಿಗೆ ಪಾಲ್ಸಕ್ಕೆ ಯಾಕೆ ಆಗ್ಲಿಲ್ಲ? ಯಾಕಂದ್ರ ಮನ್ಯಾಗ ಹೆಣ್ಮಕ್ಳು ಯಾರು ಸೂತಿದ್ದಿದ್ದಿಲ್ಲ. ಅವರ ತಿಳಿಲಾರ್ದ ಎಂಥ ತಪ್ಪು ಮಾಡಿಬಿಟ್ರಿ ಅವ್ವ. ನೀವು ಶುದ್ಧಿರ್ಲಿಲ್ಲ ಅಂದ್ರೆ ಏನಾಗಿತ್ತು? ದಣ್ಯರಿದ್ರಲ್ಲ, ದಣ್ಯರಿಗೆ ಹೇಳಬೇಕಾಗಿತ್ತು. ಇಲ್ಲ, ಮನೆಯಾಗ ಇಷ್ಟೆಲ್ಲ ಆಳುಗಳದಾರ, ಅವ್ರ ಕಲೆ ಮಾಡಕ್ಕೆ ಹಚ್ಬೇಕಾಗಿತ್ತು. ಇಲ್ಲ, ಒಂದು ಮಾತು ನನಗೆ ಹೇಳಿದ್ರೆ ನಾ ಏನಾದರೂ ಉಪಾಯ ಹೇಳ್ತಿದ್ನಲ್ಲ. ತಿಳಿಲಾರ್ದ ನೀವು ದೊಡ್ಡ ತಪ್ಪು ಮಾಡಿಬಿಟ್ರಿ ತಾಯಿ, ದೊಡ್ಡ ತಪ್ಪು ಮಾಡಿಬಿಟ್ರಿ. ಅಲ್ಲ ಶಿವಲಿಂಗ, ಆ ದೀಪಕ್ಕೂ ಈಗ ನಡೀತಾ ಇರೋ ಘಟನೆಗೂ ಏನ್ ಸಂಬಂಧ? ಸಂಬಂಧ ಐತಿ ಧಣಿ. ಶ್ರಾವಣಿ ಜಾತಕದಾಗ ದೋಷ ಇದ್ದಿದ್ದು ನನಗೆ ತಿಳಿದಿತ್ತು. ಆ ಕಾಳಿಕಾದೇವಿ ಅಪ್ಪಣೆ ಹಂಗ ನಿಮಗೆ ದೀಪ ಕಾಯಕ್ಕೆ ಹೇಳಿದ್ದೆ. ನೀವು ಅಮಾವಾಸ್ಯೆ ದಿನ ಹಗಲತ್ತು ದೀಪ ಕಾದ್ರೆ ನಾನು ಸುಡುಗಾಡಿಗೆ ಹೋಗಿ ಊಟ ನೀರು ಬಿಟ್ಟು ಹಕ್ಕಿ ಪಣ ಕಟ್ಟಿ ದ್ವೇಷ ಕಳಿತಿದ್ದೆ. ಈಗ ಅದ್ರಾಗ ಎಡವಟ್ಟು ಆಗೈತಿ ಅಂದಾಗ ಅನಾಹುತ ಕಟ್ಟಿಟ್ಟ ಬುದ್ಧಿ. ಎಂಥ ಅನಾಹುತವಾಯ್ತು? ಶಿವಲಿಂಗಣ್ಣ, ಇದರಿಂದ ಪಾರಾಗೋದಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲೇನಣ್ಣ? ಐತಿ ತಾಯಿ, ಒಂದೇ ಒಂದು ದಾರಿ ಐತಿ. ಅದೇನಂತ ಹೇಳ ಶಿವಲಿಂಗ. ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ತೀನಿ, ಹೇಳೋದೇನಂತ? ಧಣಿ, ಆದಷ್ಟು ಬೇಗ ಈ ಅರಮನೆಯಾಗ ಒಂದು ಮಂಗಲ ಕಾರ್ಯ ಆಗಬೇಕ್ರಿ ಅಪ್ಪ. ಅಂದ್ರೆ ಅಂದ್ರೆ ನಮ್ಮ ಶ್ರಾವಣಿಗೆ ಒಬ್ಬ ಉತ್ತಮವಾದ ವರ ಹುಡುಕಿ ಅವಳು ಮದುವೆ ಮಾಡಿ ಮುಗಿಸ್ಬಿಡ್ಬೇಕ್ರಿ ಅಪ್ಪ. ಅಂದಾಗ ಮಾತ್ರ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ. ಎಂತ ಸಿಹಿ ಸುದ್ದಿ ಹೇಳ್ದಿ ಶಿವಲಿಂಗಣ್ಣ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಯಾಕ್ರಿ ನೋಡ್ರಿ, ಹೇಗಿದ್ರೆ ಇವತ್ತು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಮೀಟಿಂಗ್ ಇದೆ ತಾನೆ? ಆ ಮೀಟಿಂಗ್ ಅಲ್ಲಿ ನಮ್ಮ ಮಗಳ ಶ್ರಾವಣಿ ವಿಷಯ, ಮದುವೆ ವಿಷಯ ಪ್ರಸ್ತಾಪ ಮಾಡಿ ಆದಷ್ಟು ಬೇಗ ಅವಳಿಗೊಂದು ವರ ಹುಡುಕಿ ಮದುವೆ ಮಾಡೋಣಂತೆ. ಪಾರ್ವತಿ, ಇದು ಫ್ಯಾಕ್ಟ್ರಿ ಮೀಟಿಂಗ್ ಅಲ್ಲಿ ಮಾತಾಡೋ ವಿಷಯ ಅಲ್ಲ. ಮತ್ತೆ ಈ ಜಮೀನ್ದಾರ್ ಸೂರಪ್ಪನ ಮಗಳ ಮದುವೆ ರಾಜ್ಯದಲ್ಲಿ ಇತಿಹಾಸವಾಗಬೇಕು. ಹಿಂದೆ ಆಗಿರಬಾರ್ದು, ಮುಂದೆ ಆಗಬಾರ್ದು. ಆ ರೀತಿ ಮದುವೆ ಮಾಡೋಣ.
ಮೊದಲು ನಮ್ಮ ಅಂತಸ್ತಿಗೆ ತಕ್ಕಂತೆ ವರ ಹುಡುಕಿ ಆಮೇಲೆ ಅದ್ಧೂರಿಯಾಗಿ ಮದುವೆ ಮಾಡೋಣ. ಅದೆಲ್ಲಕ್ಕಿಂತ ಮೊದಲು ನನ್ನ ಮಗಳ ತಂಟೆಗೆ ಬಂದ ಗೋಮುಖ ವ್ಯಾಘ್ರನ್ನ ಹೋಟ್ಲಿಲ್ಲ ಬರ್ತೇನೆ. ಬೇಡ ದಣಿ, ದುಡುಕ್ಬೇಡ್ರಿ ಅಪ್ಪ. ಅಪ್ಪರ, ನಮ್ಮ ಮನೆ ಅರಿವಿ ಮುಳ್ಳಿನ ಕಂಟಿ ಮ್ಯಾಗ ಬಿದ್ದೈತಿ ಅಂದ ಮ್ಯಾಗ ಅದು ಹರಿಲಾರ್ದಂಗೆ ಜಾಗೃತಿಯಾಗಿ ತಕ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ. ಅಪ್ಪರ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಅನಾಹುತ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಮಾತು ಕೇಳ್ರಿ ಅಪ್ಪ, ಅದನ್ನ ಅವ್ರ ಕೈಯಾಗ ಕೊಟ್ಬಿಡ್ರಿ ಅಪ್ಪ. ಹೌದ್ರಿ, ಶಿವಲಿಂಗಣ್ಣ ಹೇಳ್ತಿರೋ ಮಾತು ಖರೇನೆ ಐತಿ. ಕೆಸರಿನ ಮೇಲೆ ಕಲ್ಲು ಹೋಗದ ಆ ಕೆಸರನ್ನ ನಮ್ಮ ಮುಖಕ್ಕೆ ಸಿಡಿಸ್ಕೊಳ್ಳೋದಕ್ಕಿಂತ ಆದಷ್ಟು ಬೇಗ ನಮ್ಮ ಶ್ರಾವಣಿಗೊಂದು ಮದುವೆ ಮಾಡಿಬಿಟ್ರೆ ಈ ಸಮಸ್ಯೆಯಿಂದ ಪಾರಾಗ್ಬೋದಲ್ಲ. ಶಿವಲಿಂಗ, ನಾನು ಫ್ಯಾಕ್ಟ್ರಿ ಮೀಟಿಂಗ್ ಹೋಗಿ ಬರ್ತೀನಿ, ನೀನು ಊಟ ಮಾಡ್ಕೊಂಡು ಹೋಗ. ಮತ್ತೆ ಶಿವಲಿಂಗ, ನಮ್ಮ ಶ್ರಾವಣಿಗೆ ವರ ಹುಡುಕೋ ಜವಾಬ್ದಾರಿನೂ ನಿಂದೆ ಐತೆ. ಮತ್ತೆ ಪ್ರಯತ್ನ ಪಡ್ತೀನಿ ರೀ ಅಪ್ಪ. ಆಯ್ತಪ್ಪ. ಶಿವಲಿಂಗಣ್ಣ, ಇವತ್ತೆಂತ ಸಿಹಿ ಸುದ್ದಿ ಹೇಳಿಯಪ್ಪ. ಬಾ, ಇವತ್ತಿಲ್ಲೇ ಮನ್ಯಾಗ ಊಟ ಮಾಡ್ಕೊಂಡು ಹೋಗುವಂತಿ. ಬ್ಯಾಡ್ರಿ ಅವ್ವ, ಇವತ್ತು ಯಾಕೋ ನನ್ನ ಹೊಟ್ಟೆ ಹಸ್ತಿಲ್ಲ. ಅದು ಏನು ಇಡ್ಬೇಕಂತೀರೋ ಜೋಳಿಗೆಗೆ ಹಾಕಿಬಿಡ್ರಿ ಅವ್ವ. ಹೊಟ್ಟೆ ಹಸ್ದಾಗ ಆ ನಮ್ಮಪ್ಪ ಗವಿಸಿದ್ದಪ್ಪಗ ಪ್ರಸಾದ ಹಿಡಿದು ಸ್ವೀಕಾರ ಮಾಡಿಬಿಡ್ತೀನಿ ರೀ ಅವ್ವ. ಶಿವಲಿಂಗಣ್ಣ, ಅವರ ಒಳ್ಳೆ ಮಾತನ್ನೇ ಹೇಳಿದ್ಯಾ. ನೋಡು, ನಮ್ಮ ಶ್ರಾವಣಿಗೆ ಆದಷ್ಟು ಬೇಗ ಒಂದು ವರ ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಿನ್ ಮೇಲೂ ಇರ್ಲಿ. ಪ್ರಯತ್ನ ಪಡ್ತೀನಿ ರೀ ಅವ್ವ. ಅವರ, ನಾನೀಗ ಹೇಳಿರುವ ಮಾತು ಕಡೆಗಣಿಸಕ್ಕೆ ಹೋಗ್ಬೇಡ್ರಿ ಅವ್ವ. ನಾನು ಹೇಳಿದಂಗೆ ಶ್ರಾವಣಿ ಮದುವೆ ಆದಷ್ಟು ಬೇಗ ಆಗಿಬಿಡಬೇಕು. ಅದು ಆಗೋ ಹಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಗೆ ಕೊಡೈತಿ ತಾಯಿ. ಶಿವಲಿಂಗಣ್ಣ, ನನ್ನ ಮಗಳಿಗೆ ಒಳ್ಳೇದಾಗತ್ತಂದ್ರ ನೀ ಏನ್ ಕೆಲಸ ಹೇಳಿದ್ರು ನಾ ಮಾಡ್ತೀನಿ, ಆಯ್ತಿಲ್ಲ? ಆಯ್ತು. ಅವರ, ನನಗೆ ಅಪ್ಪಣೆ ಕೊಡ್ರಿ, ನಾನೇನು ಬರ್ತೀನಿ. ಸರಿ ಅಣ್ಣ, ಹೋಗಿ ಬಾ. ಶ್ರಾವಣಿ, ನಿನಗೊಂದು ಮುತ್ತಿನಂತ ಮಾತು ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಕೋ. ಮುಳ್ಳು ಬೇಲಿ ಮೇಲೆ ಸೀರೆ ಬಿದ್ರು, ಸೀರೆ ಮೇಲೆ ಮುಳ್ಳ ಬಿದ್ರು, ಹರಿಯೋದು ಸೀರಿನ. ಸರಿಯಾಗಿ ನೆನ್ಪಿಟ್ಕೋ. ಮಿಸ್ಟರ್ ನೀಲಕಂಠ, ಶಾಂತಿಯ ತವರಾದ ಈ ನನ್ನ ತವರು ಮನೆಯಲ್ಲಿ ಅಶಾಂತಿಯನ್ನು ಎಬ್ಬಿಸಲಿಕ್ಕೆ ಕಾರಣೀಕರ್ತನಾಗಿರುವ ನಿನ್ನನ್ನು ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಹೆಣ್ಣು ಒಲಿದ್ರೆ ನಾರಿ, ಒಂದ್ ವೇಳೆ ಮುಣಿದಿದ್ದೆ ಆದ್ರೆ ಮಹಾಮಾರಿ ಆಗಿರ್ತಾಳೆ. ಇನ್ ಮುಂದೆ ನಾನು ನಿನಗೆ ಕೊಡ್ತಾರೆ ಪ್ರತಿ ಒಂದು ಕಷ್ಟಗಳನ್ನ ಹೆಜ್ಜೆ ಹೆಜ್ಜೆಗೆ ಅನುಭವಿಸ್ಲಿಕ್ಕೆ ಸಿದ್ಧನಾಗಿರು. ಮತ್ತೆ ಹೆಣ್ಣಿಗೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಳ್ಳೋದು ಗೊತ್ತು. ಪ್ರಸಂಗ ಬಂದ್ರೆ ತಲೆ ಎತ್ತಿ ತಲೆ ತೆಗಿಯೋದು ಚೆನ್ನಾಗ್ ಗೊತ್ತು.